ನಾನು ಸ್ಟಾರ್ಟಿಂಗ್ ತುಂಬ ಡ್ರಿಂಕ್ಸ್ ಮಾಡ್ತಿದ್ದೆ. ನನಗೆ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಇತ್ತು. ಆಮೇಲೆ ಡಾಕ್ಟ್ರಿಗೆಲ್ಲ ತೋರಿಸಿದೆ. ಡಾಕ್ಟ್ರಿಗೆ ತೋರಿಸಿದಾಗ ನಿಮಗೆ ಕಿಡ್ನಿ ಎಲ್ಲ ಔಟಾಗಿದೆ ಮತ್ತು ಲಿವರ್ ಪ್ರಾಬ್ಲಮ್ ಆಗಿದೆ, ಬದುಕೋದೇ ಇಲ್ಲ, ಇನ್ನು ಉಳಿದ್ರೆ ಒಂದೇ ತಿಂಗಳಿಗೆ ಉಳ್ಕೊಳ್ಳೋದು ಅಂತೇಳಿ ಡಾಕ್ಟ್ರು ಹೇಳಿದ್ರು. ಯಾವುದೋ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿದ್ದು. ಕೊನೆಗೆ ಏನು ಬೇಡ ಅಂತೆಲ್ಲ ಕರ್ಕೊಂಡೋಗಿ ಬೇರೆ ಕಡೆ ಇದು ಮಾಡಿ ಆಮ್ಲಾ ಜ್ಯೂಸ್ ಕುಡೀರಿ ನೀವು ಅಂತೇಳಿ ನಮ್ಗೆ ಆಮ್ಲಾ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಎಲ್ಲ ನಾರ್ಮಲಿಗೆ ಬಂದು ಈಗ ಚೆನ್ನಾಗಿದ್ದೀವಿ. ಆಮ್ಲಾ ಜ್ಯೂಸ್ ಅಂತೇಳಿ ಯಾರೋ ಕರ್ಕೊಂಡೋಗಿ ಪರಿಚಯ ಮಾಡಿ ಆಮ್ಲಾ ಜ್ಯೂಸ್ ತರಿಸಿ ಕೊಟ್ಟು, ಶ್ರೀನಿಧಿ ಅಂತ ಅವರು ನಮಗೆ ದೇವರಂಗೆ ಬಂದು ಯಾರ ಕಡೆಯ ಮುಖಾಂತರ ಪರಿಚಯ ಆಗಿ ಅವರ ಜ್ಯೂಸೇ ಬೆಳಿಗ್ಗೆ 2 ತಗೋತೀನಿ, ಹೊಟ್ಟೆಗೆ ಸಾಯಂಕಾಲ ಊಟ ಆದಮೇಲೆ 2 ತಗೋತೀನಿ. ಚೆನ್ನಾಗಿದ್ದೀವಿ ಈಗ. ಇಷ್ಟು ಆಗಿರೋದು. ನಮ್ಮ ಕಡೆಯಿಂದ ಸುಮಾರು ಜನಕ್ಕೆಲ್ಲ ಹೇಳಿದ್ದೀವಿ. ಒಂದು 20 ಶುಗರ್ ಎಷ್ಟಿತ್ತು? ಶುಗರ್ ತುಂಬ ಇತ್ತು. ಈಗ 300, 200 ಚಿಲ್ಲರೆ ತರಾವರಿ ಇತ್ತು. ಎಲ್ಲ ಕಮ್ಮಿಯಾಗಿ ನಾರ್ಮಲಿಗೆ ಬಂದಿದೆ. ಆಮೇಲೆ ಕೊಲೆಸ್ಟ್ರಾಲು ತುಂಬ ಕಮ್ಮಿಯಾಗಿದೆ. ಕೊಲೆಸ್ಟ್ರಾಲು ತುಂಬ ಜಾಸ್ತಿ ಇತ್ತು, ಅದು ಕಮ್ಮಿಯಾಗಿದೆ. ಎಲ್ಲ ನಾರ್ಮಲಿಗೆ ಬಂದಿದೆ. ಈಗ ತಗೋತಾ ಇದ್ದೀನಿ. ಅದನ್ನು ಬೇರೆಯವ್ರಿಗೆಲ್ಲ ಹೇಳಿದ್ದೀವಿ. ಹೇಳಿ ಸುಮಾರು ಜನಕ್ಕೆ ಗ್ಯಾಸ್ಟ್ರಿಕ್ಕು, ಶುಗರ್ ಎಲ್ಲ ಇದಾಗಿತ್ತು. ಅವರು ಈಗ ಕಮ್ಮಿಯಾಗಿ ಬಂದಿದೆ. ಎಲ್ಲರೂ ತಗೋತಾ ಇದ್ದಾರೆ.